ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದಲ್ಲ ಈ ರೀತಿಯಾಗಿ ಅಂದರೆ ಲ್ಯಾಪ್ಟಾಪನ್ನು ಸಿ ಪಿ ಯು ಆಗಿ ಬಳಸ್ಕೊಂಡು ಕಂಪ್ಯೂಟರ್ ಥರ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈಗ ಸೇಮ್ ನಾನು ಸಿ ಪಿ ಯುದ ಬದಲಾಗಿ ಈ ಡೆಲ್ ಲ್ಯಾಪ್ಟಾಪನ್ನೇ ಸಿ ಪಿ ಯು ಆಗಿ ಬಳಸ್ತಾ ಇದ್ದೀನಿ. ಆಮೇಲೆ ಕೀಬೋರ್ಡು ಮೌಸನ್ನು ಕನೆಕ್ಟ್ ಮಾಡಿದ್ದೀನಿ. ಈ ರೀತಿ ಸೆಟಪ್ಪನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈಗ ಇಲ್ಲಿ ಲ್ಯಾಪ್ಟಾಪನ್ನು ನಾನು ಸಿ ಪಿ ಆಗಿ ಬಳಸ್ತಾ ಇದ್ದೀನಲ್ಲ, ಇದರ ಲ್ಯಾಪ್ಟಾಪದ ಲಿಡ್ಡನ್ನು ಓಪನ್ ಮಾಡಿದರೂ ಸಹ ಏನಾಗ್ತದೆ, ಈಗ ಲ್ಯಾಪ್ಟಾಪದ ಲಿಡ್ಡನ್ನು ಓಪನ್ ಮಾಡಿದರೂ ಸಹ ಇಲ್ಲಿ ಎಕ್ಸ್ಟರ್ನಲ್ ಮಾನಿಟರ್ ಇದೆಯಲ್ಲ, ಆ ಎಕ್ಸ್ಟರ್ನಲ್ ಮಾನಿಟ್ರದ ಡಿಸ್ಪ್ಲೇ ಏನಾಕೈತಿ, ಕ್ಲೋಸ್ ಆಗಲ್ಲ, ಆನೇ ಇರ್ತೈತಿ. ಈ ರೀತಿ ಮಾಡಬೇಕಾದ್ರೆ ನಾವು ಏನು ಸೆಟಪ್ ಮಾಡಬೇಕು ಅನ್ನೋದನ್ನು ನೋಡೋಣ. ಏನು ಮಾಡಬೇಕು ಅಂತಂದರೆ, ಈಗ ಲ್ಯಾಪ್ಟಾಪದ ಕೀಬೋರ್ಡಿಗೆ ಹೋಗಿ ವಿಂಡೋ ಪಿ ಅಂತ ಪ್ರೆಸ್ ಮಾಡಬೇಕು. ಮೊದಲೇಕ ಮಾಡಿದಾಗ ಇಲ್ಲಿ ಪ್ರಾಜೆಕ್ಟ್ ಅಂತ ಇಲ್ಲಿ ಕೆಳಗಡೆ ಪಾಪಪ್ ಈ ರೀತಿ ಪೇಜ್ ಓಪನ್ ಆಕೈತಿ. ಅವಾಗ ಮೊದಲೇಕೆ ಪಿ ಸ್ಕ್ರೀನ್ ಓನ್ಲಿ ಅಂತಿದೆ, ಎರಡನೇದು ಡೂಪ್ಲಿಕೇಟು ಎಕ್ಸ್ಟೆಂಡು, ಆಮೇಲೆ ಸೆಕೆಂಡ್ ಸ್ಕ್ರೀನ್ ಓನ್ಲಿ ಅಂತಿದೆ. ನಾವು ಏನು ಮಾಡಬೇಕು, ಸಿಂಪ್ಲಿ ಡೂಪ್ಲಿಕೇಟ್ ಅಂತ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಇದು ಫಸ್ಟ್ ಸೆಟಪ್ಪು. ಆಮೇಲೆ ಎರಡನೇ ಸೆಟಪ್ ಏನಂತಂದರೆ, ಇಲ್ಲಿ ಸರ್ಚ್ ಬಾರ್ ಇದೆ ನೋಡ್ರಿ, ಸರ್ಚ್ ಬಾರಿಗೆ ಬಂದು ಕಂಟ್ರೋಲ್ ಪ್ಯಾನಲ್ ಅಂತ ಸರ್ಚ್ ಮಾಡಬೇಕು. ಕಂಟ್ರೋಲ್ ಪ್ಯಾನಲ್ ಅಂತಂದು ಮಾಡಿದಾಗ ಫಸ್ಟಿಗೆ ಬರ್ತೈತೆ ನೋಡ್ರಿ, ಇದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಈ ಥರ ಪೇಜ್ ಓಪನ್ ಆಯಿತು. ಪೇಜ್ ಓಪನ್ ಆದಮೇಲೆ ಇಲ್ಲಿ ಪವರ್ ಆಪ್ಷನ್ ಅಂತ ಇದೆ ನೋಡ್ರಿ, ಅಲ್ಲಿಗೆ ಬರಬೇಕು. ಪವರ್ ಆಪ್ಷನ್ ಬಂದು ನಾವೇನು ಮಾಡಬೇಕು, ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಹೋಮ್ ಅಂತ ಓಪನ್ ಆಗ್ತೈತಿ. ಇಲ್ಲಿ ನಾವು ಚೂಸ್ ವಾಟ್ ಕ್ಲೋಸಿಂಗ್ ದಿ ಲಿಡ್ ಡಸ್ ಅಂತಿದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡಬೇಕು. ಮಾಡಿಕೊಂಡು ಇಲ್ಲಿ ವೆನ್ ಐ ಕ್ಲೋಸ್ ದಿ ಲಿಡ್ ಅಂತಿದೆಯಲ್ಲ, ಅಲ್ಲಿಗೆ ಬಂದು ಡೂ ನಥಿಂಗ್ ಅಂತ ಮಾಡ್ಕೋಬೇಕು. ಈಗ ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ, ನೀವು ಇದೇ ಚೇಂಜಸನ್ನು ಮಾಡ್ಕೋಬೇಕು. ಏನಂತಂದರೆ, ಇಷ್ಟು ಡ್ರಾಪ್ ಡೌನ್ ಅದಾವೆ, 4 ಡ್ರಾಪ್ ಡೌನ್ ಲಿಸ್ಟ್ ಇದೆ. ಮೊದಲೇದು ಡೂ ನಥಿಂಗ್ ಅಂತಿದೆ, ಎರಡನೇದು ಸ್ಲೀಪು, ಹೈಬರ್ನೇಟು, ಸೆಟ್ ಡೌನ್ ಅಂತಿದೆ. ಇಲ್ಲೂ 4 ಆಪ್ಷನ್ ಇದಾವೆ. ನಾವು ಮೊದಲನೇ ಆಪ್ಷನ್ನು ಡೂ ನಥಿಂಗ್ ಅಂತ ಮಾಡಿಕೊಂಡು ಇಲ್ಲಿ ಸೇವ್ ಚೇಂಜಸ್ ಅಂತ ಮಾಡಿ ಈ ಪೇಜನ್ನು ಕ್ಲೋಸ್ ಮಾಡ್ಕೋಬೇಕು. ಮಾಡಿಕೊಂಡು ಈ ರೀತಿ ಸೆಟ್ಟಿಂಗ್ ಮಾಡ್ಕೊಂಡೇವಲ್ಲ, ಸೆಟ್ಟಿಂಗ್ ಮಾಡ್ಕೊಂಡಂದ ನಾವು ಲ್ಯಾಪ್ಟಾಪದ ಲಿಡ್ಡನ್ನು ಕ್ಲೋಸ್ ಮಾಡ್ತೇವೆ ನೋಡ್ರಿ. ಏನಾಕೈತಿ, ಏನು ಚೇಂಜಸ್ ಆಕೈತಿ ಅನ್ನೋದನ್ನು ಪರೀಕ್ಷಿಸಿ. ಯಾವುದೇ ಬದಲಾವಣೆ ಆಗೋದಿಲ್ಲ. ಈ ರೀತಿಯಾಗಿ ನಾವು ಸೆಟಪ್ ಮಾಡಿಕೊಂಡು ಲ್ಯಾಪ್ಟಾಪನ್ನೇ ಸಿ ಪಿ ಯು ಆಗಿ ಬಳಸ್ಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.